ಮಂಜು ಪ್ರಭಾ ಹೊರಳಾಡುತ್ತಿದ್ದುದನ್ನು ಗಮನಿಸಿ ಎದ್ದು ಲೈಟ್ ಹಾಕಿದಳು. ಪ್ರಭಾಳ ಮುಖ ಆಯಾಸದಿಂದ ಬೆಳಚಿಕೊಂಡಿತು. ಅವಳ ಹಣೆಯ ಮೇಲೆ ಬೆವರು ಹನಿಗಳು ಸಾಲುಗಟ್ಟಿ ನಿಂತಿದ್ದವು. ಗಾಬರಿಯಿಂದ ಗೆಳತಿಯ ಬಳಿಗೆ ಧಾವಿಸಿದಳು. ಅವಳ ಕೂದಲಿನಲ್ಲಿ ಕೈಯಾಡಿಸಿದ ಮಂಜುಳ ಪ್ರಶ್ನಿಸಿದಳು, ಯಾಕೆ ಹೀಗಿದ್ದಿ? ಹುಷಾರಾಗಿದೆಯಾ ತಾನೆ? ಅವಳ ಧ್ವನಿಯಲ್ಲಿ ಆತಂಕವಿತ್ತು. ಮಂಜು ತನ್ನ ಕೈಯಲ್ಲಿ ಆಗುವುದಿಲ್ಲ ಕಣೆ, ಅವರನ್ನು ನೋಡದೆ ಒಂದು ಕ್ಷಣನೂ ಇರಲಾರೆ ಅಂತ ಒದ್ದಾಡತೊಡಗಿದಳು. ಮಂಜುಳಗೆ ಏನು ಮಾಡಬೇಕು ಎಂದು ತೋಚಲಿಲ್ಲ. ಎದ್ದು ಅಡುಗೆಯವರನ್ನು ಎಬ್ಬಿಸಿ ಮೂಸಂಬಿ ರಸಕ್ಕೆ ಗ್ಲೂಕೋಸ್ ಹಾಕಿ ಕುಡಿಸಿದಳು. ಆದರೂ ಅವಳ ಸಂಕಟ ಒದ್ದಾಟ ಕಡಿಮೆಯಾಗಲಿಲ್ಲ. ತನಗೆ ತೀರಾ ಆಪ್ತರಾದ ಡಾಕ್ಟರ್ಗೆ ಫೋನ್ ಮಾಡಿದಳು. ಅವರು ಬರುವವರೆಗೂ ಜೀವವನ್ನು ಕೈಯಲ್ಲಿ ಹಿಡಿದು ಕುಳಿತಳು. ಯಾವ ಕ್ಷಣ ಏನಾಗುತ್ತೋ? ನಾಳೆ ಇವಳ ಮೇಲೆ ಪ್ರಾಣ ಇಟ್ಟಿರುವ ಲಕ್ಷ್ಮೀಪತಿಗಳಿಗೆ ಏನು ಹೇಳಲಿ? ಇನ್ನು ಚಂದ್ರಮೋಹನನಿಗೆ? ಅವನು ನಿಜವಾದ ಗಂಡಸಾಗಿದ್ದರೆ ಅಮ್ಮನ ಮಾತು ಕೇಳಿಕೊಂಡು ಹೆಂಡತಿನ ಬಿಡ್ತಾ ಇದ್ದನ? ಅವನಿಗೆ ಹೃದಯವೇ ಇಲ್ಲವೇನೋ ಎಂದು ಮನದಲ್ಲಿ ಚಂದ್ರಮೋಹನನಿಗೆ ಚೀಮಾರಿ ಹಾಕಿದಳು. ಡಾಕ್ಟರ್ ಬಂದು ಪ್ರಭಾಳನ್ನು ನೋಡಿದರು. ಆ ಕ್ಷಣ ಅವರಿಗೆ ತೋರಿದ್ದು ಅವಳು ಸಮಾಧಾನದ ಸ್ಥಿತಿಗೆ ಬರಬೇಕಾದರೆ ಅವಳಿಗೆ ನಿದ್ದೆ ಅವಶ್ಯಕ ಎಂದು ಅರಿತು ಅವರು ಅವಳಿಗೆ ನಿದ್ದೆ ಬರುವ ಇಂಜೆಕ್ಷನ್ ಚುಚ್ಚಿದರು. ಮಂಜುಳಾ ಎಲ್ಲ ಅವರ ಎದುರಿಗೆ ಹೇಳಿಕೊಂಡು ಹತ್ತು ಬಿಟ್ಟಳು. ಅವರ ಹಿರಿಯತನ, ಗೌರವಾನ್ವಿತ ವ್ಯಕ್ತಿತ್ವವೇ ಇದಕ್ಕೆ ಕಾರಣ. ಅವರು ತಮ್ಮ ತಲೆಯ ಮೇಲೆ ಕೈಯಾಡಿಸಿಕೊಂಡು, ಚಂದ್ರಮೋಹನ್ ನನಗೆ ಗೊತ್ತು, ಅವನು ನನ್ನ ಶಿಷ್ಯನಾಗಿದ್ದ. ಈಗಿನ ಪರಿಸ್ಥಿತಿಯಲ್ಲಿ ಅವನನ್ನು ಕರೆಸೋದೇ ಉತ್ತಮ. ಅವನ ಫೋನ್ ನಂಬರ್ ಕೊಡಿ ಎಂದಾಗ ಮಂಜುಳಾ ಅವನು ಬಾಂಬೆಗೆ ಹೋದ ಸಂಗತಿಯನ್ನೇ ಮರೆತು ಫೋನ್ ನಂಬರ್ ಕೊಟ್ಟಳು. ಡಾಕ್ಟರ್ ರಾಜಶೇಖರ್ ರಾಯರು ಟ್ರಂಕ್ ಕಾಲ್ ಮಾಡಿದಾಗ ಅಂದು ಚಂದ್ರಮೋಹನ್ ಅಲ್ಲೇ ಇದ್ದ. ಅಂದೇ ಅವನು ಬಾಂಬೆಯಿಂದ ಬಂದಿದ್ದ. ಅವರು ಆತುರಾತುರವಾಗಿ ಈಗಲೇ ಹೊರಟು ಬಾ ಎಂದಿದ್ದರೆ ವಿನಃ ವಿಷಯವೇನನ್ನೂ ತಿಳಿಸಿರಲಿಲ್ಲ. ಚಂದ್ರಮೋಹನ್ ಕೂತು ಯೋಚಿಸಿದ. ಅವರು ಹೀಗೆ ಫೋನ್ ಮಾಡಲು ಕಾರಣವೇನು? ತನ್ನ ಅವರ ಮಧ್ಯೆ ಅಂಥ ಆತ್ಮೀಯತೆ ಏನೂ ಇಲ್ಲ. ಯಾಕೆ ಹೀಗೆ ಫೋನ್ ಮಾಡಿದರು? ಹೋಗಲೋ ಬೇಡವೋ ಎಂದು ಯೋಚಿಸಿದ. ಮಂಜುಳಾ ಮೈಸೂರಿನಲ್ಲಿರುವ ಸಂಗತಿ ಅವನಿಗೆ ಗೊತ್ತಿತ್ತು. ಏನೂ ಯೋಚಿಸದೆ ಎದ್ದು ತಾಯಿಗೆ ವಿಷಯ ತಿಳಿಸಿದ. ಬಿಡೋ, ಬೆಳಿಗ್ಗೆ ಹೋದರೆ ಆಯಿತು. ಯಾರೋ ಕುಹಗಿಗಳು ಏನಾದರೂ ಬೇಕಾಗೂ ಫೋನ್ ಮಾಡಿದಾರೋ ಏನೋ. ಇಲ್ಲಿ ಕಳ್ಳರು ಕೆಲವು ವೇಳೆ ಹೀಗೆ ಮಾಡೋದುಂಟು. ಬೆಳಿಗ್ಗೆ ಫೋನ್ ಮಾಡಿ ಸರಿಯಾಗಿ ವಿಚಾರಿಸಿದರೆ ಆಯಿತು. ಈಗ ಹೋಗಿ ಮಲ್ಕೋ ಎಂದರು ಬೇಸರದಿಂದ. ಹಿಂದೆ ಆಗಿದ್ದರೆ ತಾಯಿಯ ಮಾತಿಗೆ ಒಪ್ಪಿ ಸುಮ್ಮನಾಗಿ ಬಿಡುತ್ತಿದ್ದ. ಈಗ ಮಾತ್ರ ಅವನಿಂದ ಸಾಧ್ಯವಾಗಲಿಲ್ಲ. ಏನೇ ಆಗಲಿ ಹೋಗಿ ಬಂದು ಬಿಡ್ತೀನಿ ಎಂದವನೇ ಕಾರನ್ನು ಶೆಡ್ನಿಂದ ಹೊರಗೆ ತಂದು ಹೊರಟೇ ಬಿಟ್ಟ. ಕಾರಿನ ಸದ್ದಿಗೆ ಎಚ್ಚೆತ್ತ ಕಣ್ಮಣಿ ಎದ್ದು ಬಂದು ಅತ್ತೆ ಪಕ್ಕದಲ್ಲಿ ನಿಂತಳು. ಮೊದಲೇ ಅಳ್ಳದೆಯವರಾದ ಸುಭದ್ರಮ್ಮ ಭಯದಿಂದ ಅತ್ತೆ ಬಿಟ್ಟರು. ಅತ್ತೆ, ಯಾಕೆ ಅಳ್ತಾ ಇದ್ದೀರಿ? ಭಾವ ಈಗ ಎಲ್ಲಿಗೆ ಹೋಗಿದ್ದು ಎಂದಳು ಗಾಬರಿಯಿಂದ ಕಣ್ಮಣಿ. ಸುಭದ್ರಮ್ಮ ಮಧ್ಯೆ ಮಧ್ಯೆ ಕಣ್ಣು ಮೂಗು ಒರೆಸಿಕೊಳ್ಳುತ್ತಾ ವಿಷಯ ತಿಳಿಸಿದರು. ನಮ್ಮ ಚಂದ್ರು ಮೊದಲಿನ ಮಗನಾಗಿ ಉಳಿದಿಲ್ಲ. ಒಂದು ಕಾಲದಲ್ಲಿ ನನ್ನ ಮಾತು ಎಂದರೆ ಅವನಿಗೆ ವೇದವಾಕ್ಯವಾಗಿತ್ತು. ಈಗ ಒಮ್ಮೆಲೆ ಜೋರಾಗಿ ಬಿಕ್ಕಳಿಸಿದರು. ಶಾರದೆಯಾಗಿದ್ದರೆ ಒಂದಕ್ಕೆ ಎರಡು ಹೇಳಿ ಅತ್ತೆಯನ್ನು ಸಮಾಧಾನ ಮಾಡುತ್ತಿದ್ದಳೇನೋ. ಆದರೆ ಕಣ್ಮಣಿ ಮಗುವಿನಂಥ ಸ್ವಭಾವದವಳು. ಅವಳಿಗೆ ಹೇಗೆ ಸಮಾಧಾನ ಹೇಳಬೇಕೋ ತೋರಲಿಲ್ಲ. ವೆಂಕಣ್ಣನವರು ಎರಡನೇ ಮಗಳು ಕಣ್ಮಣಿ ತಂದು ತಂಗಿ ಮನೆಯಲ್ಲಿ ಬಿಟ್ಟಿದ್ದರು. ಹೇಗಾದರೂ ಚಂದ್ರಮೋಹನನಿಗೆ ಮಗಳ ಮದುವೆ ಮಾಡಿಕೊಡುವ ತವಕ. ತುಂಬು ಯೌವನದಲ್ಲಿರೋ ಸೋದರಳಿಯನ ಗಮನ ಕಣ್ಮಣಿಯ ಮೇಲೆ ಬೀಳಲೇಬೇಕು. ಅಂತಹ ಸಮಯ ನೋಡಿ ಡೈವೋರ್ಸ್ ಕೊಡಿಸಿ ಮದುವೆ ಮಾಡಿಬಿಡಬೇಕು ಎಂಬುದು ಅವರ ಉದ್ದೇಶ. ಅದಕ್ಕೆ ಸರಿಯಾಗಿ ಕಣ್ಮಣಿ ಶಾರದೆಗಿಂತ ಚೆಲುವೆ. ಮೈಸೂರು ಸಮೀಪಿಸಿದ ಕೂಡಲೇ ಚಂದ್ರಮೋಹನನಿಗೆ ಯೋಚನೆ ಆಯಿತು. ಅವರ ಸರಿಯಾದ ವಿಳಾಸ ಸಹ ಅವನಿಗೆ ಗೊತ್ತಿರಲಿಲ್ಲ. ಅವರನ್ನು ವಿಚಾರಿಸಲೂ ಇಲ್ಲ. ಅವನಿಗೆ ಆ ಸಮಯದಲ್ಲಿ ವಿಚಾರಿಸಬೇಕೆನ್ನುವ ವಿಷಯ ಹೊಳೆಯಲಿಲ್ಲ. ಮಂಜುಳ ಮನೆ ವಿಳಾಸ ಗೊತ್ತಿದ್ದರಿಂದ ನೇರವಾಗಿ ಅಲ್ಲಿಗೆ ಕಾರು ನಡೆಸಿ ಕಾರನ್ನು ನಿಲ್ಲಿಸಿ ಕಾಂಪೌಂಡ್ ಗೇಟ್ ತೆರೆದುಕೊಂಡು ಒಳಗೆ ಹೋಗಿ ಕರೆಗಂಟೆಯನ್ನು ಒತ್ತಿದ. ಕೆಲಸದಾಕಿ ಬಂದು ಬಾಗಿಲು ತೆರೆದಳು. ಮಂಜುಳಾ ವರಾಂಡದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತಿದ್ದಳು. ಎರಡೂ ಕೈಗಳನ್ನು ಗದ್ದಕ್ಕೆ ಉರಿ ಚಿಂತಾಕ್ರಾಂತಳಾಗಿ ಕುಳಿತಿದ್ದಳು. ತಟ್ಟನೆ ಒಳಕ್ಕೆ ನುಗ್ಗಿದ ಚಂದ್ರಮೋಹನ್ ಮಂಜುಳಾ ಎಂದನು. ತಲೆ ಎತ್ತಿದ ಮಂಜುಳಾಳ ಮುಖದ ಮೇಲೆ ಸಂತೋಷ, ವ್ಯತೆ ಹಾದು ಹೋಗಿ ಉದಾಸೀನ ಮೂಡಿತು. ಬನ್ನಿ ಡಾಕ್ಟರ್, ಇಲ್ಲೊಂದು ಪೇಷಂಟ್ಗೆ ಚಿಕಿತ್ಸೆ ಮಾಡಲು ನಿಮಗೆ ಫೋನ್ ಮಾಡಿದ್ದು ಎಂದು ಮೇಲಕ್ಕೆ ಎದ್ದಳು. ಚಂದ್ರಮೋಹನ್ಗೆ ನಿಜವಾಗಿ ಬೇಸರವಾಯಿತು. ಈ ಮೈಸೂರಲ್ಲಿ ಎಷ್ಟು ಮಂದಿ ಡಾಕ್ಟರ್ ಇದ್ದಾರೆ, ಎಂತೆಂಥ ಪರಿಣಿತರಿದ್ದಾರೆ. ಅವರೆಲ್ಲರನ್ನೂ ಬಿಟ್ಟು ನನಗೇಕೆ ಫೋನ್ ಮಾಡಿ ತೊಂದರೆ ಮಾಡಿದರು? ಮಂಜುಳಾ ಹೇಳಿ ಫೋನ್ ಮಾಡಿಸಿರಬೇಕು. ಸದ್ಯ ಯಾರು ಈ ಪೇಷಂಟ್ ಎಂದುಕೊಳ್ಳುತ್ತಾ ಮಂಜುಳಳನ್ನು ಹಿಂಬಾಲಿಸಿ ಕೋಣೆಯೊಳಗೆ ಹೋದ. ಮಂಚದ ಮೇಲೆ ಕಣ್ಣು ಮುಚ್ಚಿ ಮಲಗಿದ್ದ ಪ್ರಭಾಳನ್ನು ನೋಡಿದ ತಕ್ಷಣ ಅವನಿಗೆ ಗಾಬರಿಯೇ ಆಯಿತು. ಅವನ ಕಾಲುಗಳು ಶಕ್ತಿಯನ್ನು ಕಳೆದುಕೊಂಡು ಕುಸಿಯುವಂತಾಯಿತು. ನಿರ್ಜೀವಿಯಂತೆ ನಿಂತುಬಿಟ್ಟ. ಮಂಜುಳಾಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಇದ್ದಕ್ಕಿದ್ದ ಹಾಗೆ ಚಂದ್ರಮೋಹನನನ್ನು ಏನೂ ತಿಳಿಸದೆ ಪ್ರಭಾಳ ಬಳಿಗೆ ಕರೆದುಕೊಂಡು ಬರಬಾರದಾಗಿತ್ತು. ಹೇಗೋ ಕರ್ಕೊಂಡು ಬಂದಾಗಿದೆ. ಮುಂದೆ ಅವನನ್ನು ನಾನೇ ಸಮಾಧಾನಗೊಳಿಸಬೇಕು ಎಂದುಕೊಂಡು ಪ್ರಭಾಳಿಗೆ ಏನೂ ಆಗಿಲ್ಲ ಎಂದು ನಿಧಾನವಾಗಿ ಅವನಿಗೆ ಎಲ್ಲ ವಿವರಿಸಿದಳು. ಚಂದ್ರಮೋಹನ್ ಚೇತರಿಸಿಕೊಳ್ಳಲು ಅರ್ಧ ಗಂಟೆಯೇ ಬೇಕಾಯಿತು. ಅಡಿಗೆ ಆಕೆ ತಂದಿಟ್ಟ ಕಾಫಿಯನ್ನು ಕುಡಿಯಲು ಬಲವಂತ ಮಾಡಿದಳು. ಅವಳ ಬಲವಂತಕ್ಕೆ 2 ಗುಟುಕು ಕುಡಿದು ಲೋಟ ಕೆಳಗಿಟ್ಟ. ಮಂಜುಳಾ ಹೊರಗೆದ್ದು ಹೋದಳು. ಚಂದ್ರಮೋಹನ್ ಎದ್ದು ಹೋಗಿ ಮಂಚದ ಮೇಲೆ ಮಡದಿ ಪಕ್ಕ ಕುಳಿತ. ಅಸ್ತವ್ಯಸ್ತವಾಗಿದ್ದ ಪ್ರಭಾಳ ಮುಂಗುರುಳು ಹಣೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಅದನ್ನು ಮೆಲ್ಲಗೆ ಹಿಂದಕ್ಕೆ ಸರಿಸಿ 2 ಕೈಗಳಿಂದ ಅವಳ ಮುಖವನ್ನು ಹಿಡಿದುಕೊಂಡು ಪ್ರೀತಿಯ ಮುದ್ರೆ ಒತ್ತಲು ಮುಂದಾದ. ಆದರೆ ತುಟಿಗಳು ಮುಂದುವರಿಯಲಿಲ್ಲ. ಮಡದಿಯ ಮುಖವನ್ನೇ ನೋಡುತ್ತಾ ಕುಳಿತಿದ್ದ.
ಮುಖ ಬಹಳಷ್ಟು ಕಳೆಗುಂದಿತ್ತು. ಮೈಕೈ ತುಂಬಿಕೊಂಡಿದ್ದ ಪ್ರಭಾ ಈಗ ಅರ್ಧವಾಗಿ ಹೋಗಿದ್ದಳು. ಮಂಜುಳಾ ಕೋಣೆಯ ಬಾಗಿಲಿಗೆ ಬಂದು ಎಚ್ಚರಿಸಿದಳು. ಡಾಕ್ಟರ್ 9 ಗಂಟೆಯವರೆಗೂ ಎಚ್ಚರವಾಗುವುದಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ಸ್ನಾನ ಮಾಡಿ ತಿಂಡಿ ತಗೋಬನ್ನಿ ಅಂತ ಬಲವಂತ ಮಾಡಿ ಎಬ್ಬಿಸಿದಳು. ಸ್ನಾನ ಮಾಡಿ ಬಂದ ಮೇಲೆ ಚಂದ್ರಮೋಹನ್ ಅನ್ಯ ಮನಸ್ಕನಾಗಿ ಕುಳಿತ. ಅವನ ಭಿನ್ನ ವ್ಯಕ್ತಿತ್ವಕ್ಕೆ ಅವನಿಗೆ ಬೇಸರವಾಗಿತ್ತು. ತಾಯಿಯ ಮಾತನ್ನು ಮೀರಿ ಪ್ರಭಾಳೊಡನೆ ಬಾಳಲಾರ. ಅಷ್ಟೇ ಅಲ್ಲ, ಪ್ರಭಾಳನ್ನು ಸಹ ಹೃದಯದಿಂದ ದೂರ ಮಾಡಲಾರ. ಕಾರಣ ಅವಳು ಅವನ ಅನುರಾಗದ ಆರಾಧ್ಯ ದೇವತೆ. ಅಲ್ಲಿ ಬೇರೆಯವರಿಗೆ ಸ್ಥಳವೇ ಇಲ್ಲ. ಬನ್ನಿ ತಿಂಡಿ ತಗೊಳ್ಳುವಿರಂತೆ ಎಂದಳು ಮಂಜುಳಾ. ಚಂದ್ರಮೋಹನ್ ಮೌನದಿಂದ ಹೆಜ್ಜೆ ಹಾಕಿ ಟೇಬಲಿನ ಮುಂದೆ ಕುಳಿತ. ಡಾಕ್ಟರ್ಗೆ ನಿಮ್ಮ ಫೋನ್ ನಂಬರ್ ಕೊಡುವಾಗ ನೀವು ಬಾಂಬೆಗೆ ಹೋದ ವಿಷಯವನ್ನೇ ಮರೆತು ಬಿಟ್ಟೆ. ಏನೋ ದೇವರ ದಯೆ ನೀವು ಬಂದಿದ್ದೀರಿ. ಪ್ರಭಾ ಆಡಿದ ರೀತಿ ನೋಡಿ ನನಗೆ ಭಯವೇ ಆಯಿತು. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅವರ ಮಾವ ಜೀವಂತವಾಗಿ ಉಳಿಯುತ್ತಿರಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ಸುಮ್ಮನೆ ಕುಳಿತ ಚಂದ್ರಮೋಹನ್ ಭಾರವಾದ ನಿಟ್ಟುಸಿರು ಬಿಟ್ಟ. ನಿಮಗೆ ನನ್ನ ನೋಡಿದರೆ ಬೇಸರ ಮಾತ್ರವಲ್ಲ, ಅಸಹ್ಯವೂ ಆಗಬಹುದು. ನಿಮ್ಮ ಗೆಳತಿಗೆ ಆಗುತ್ತಿರುವ ಅನ್ಯಾಯವನ್ನು ಕಂಡು ನಿಮ್ಮ ಮನಸ್ಸು ಸಿಡಿದು ಏಳುವುದು ಸಹಜ. ಇಷ್ಟು ಪ್ರೀತಿಸೋ ಪ್ರಭಾಳಿಂದ ನನ್ನ ತಾಯಿ ದೂರವಾದರೆ ನಾನೇ ಅವಳನ್ನು ದ್ವೇಷಿಸಿ ಎಲ್ಲಿ ಹೀನಾಯವಾಗಿ ಕಾಣ್ತೀನೋ ಅನ್ನೋ ಹೆದರಿಕೆ. ಆ ಹೆದರಿಕೆಯೇ ನಮ್ಮಿಬ್ಬರನ್ನು ದೂರ ಮಾಡಿದೆ. ಅವಳಿಗೆ ಎಚ್ಚರವಾಗುವವರೆಗೂ ನಾನು ಖಂಡಿತ ಇರಲಾರೆ. ಆಮೇಲೆ ಅವಳ ಕಣ್ಣುಗಳಲ್ಲಿ ಕಾಣುವ ನಿರಾಶೆ, ಉದಾಸೀನ ಖಂಡಿತ ನೋಡಲಾರೆ ಎಂದು ಮುಖ ಕಿವುಚಿ ತಲೆಯನ್ನು ಬಲವಾಗಿ ಹಿಡಿದುಕೊಂಡ. ಅವನ ಮಾತುಗಳಿಂದ ಮಂಜುಳಾಗೆ ವಿಷಯವೂ ಅರಿವಾಯಿತು. ಅವಳೇನು ಅಂತಹ ಅನುಭವಿಗಳಲ್ಲ ಏನಾದರೂ ಹೇಳಲು. ಮೊದಲು ತಿಂಡಿ ತಗೊಳ್ಳಿ, ಆಮೇಲೆ ಮಾತಾಡುವಿರಂತೆ ಎಂದಳು. ಏನಾದರೂ ಹೇಳಲೇಬೇಕಲ್ಲ ಎಂದು. ಚಂದ್ರಮೋಹನ್ ತಿಂಡಿ ತಿಂದ ಶಾಸ್ತ್ರ ಮಾಡಿ ಮೇಲಕ್ಕೆದ್ದ. ಅವನಿಗೆ ಇನ್ನೊಮ್ಮೆ ಮಡದಿಯನ್ನು ಕಣ್ಣು ತುಂಬ ನೋಡುವ ಆಸೆ. ಪ್ರಭಾ ಮಲಗಿದ್ದ ಕೋಣೆಗೆ ಬಂದು ಅವಳನ್ನು ಪರೀಕ್ಷಿಸಿದ. ಅವಳು ದೈಹಿಕವಾಗಿ ಆರೋಗ್ಯವಾಗೇ ಇದ್ದಳು. ಇದು ಮಾನಸಿಕ ಆಘಾತವೆಂದು ಅರಿತು ನೊಂದ. ಮಂಜುಳಾಗೆ ಕೆಲವು ಸಲಹೆಗಳನ್ನು ಕೊಟ್ಟು ಭಾರವಾದ ಹೃದಯದಿಂದ ಹೊರಟು ಬಿಟ್ಟ. ಮಂಜುಳಳಿಗಂತೂ ಇಬ್ಬರ ಸ್ಥಿತಿ ನೋಡಿ ಅಳುವೇ ಬಂದುಬಿಟ್ಟಿತು. ಸುಭದ್ರಮ್ಮನವರಿಗೆ ಹಿಡಿ ಶಾಪ ಹಾಕಿದಳು. ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ತಾನೇಕೆ ಡಾಕ್ಟರಿಗೆ ಇರೋ ವಿಷಯ ತಿಳಿಸಬೇಕಾಗಿತ್ತು? ಅವರೇಕೆ ಚಂದ್ರಮೋಹನ್ಗೆ ಫೋನ್ ಮಾಡಬೇಕಾಗಿತ್ತು? ಈಗ ಬಂದು ಹೋದ ಚಂದ್ರಮೋಹನ್ನಿಂದ ಆದ ಪ್ರಯೋಜನವೇನು? ತನಗೆ ಸ್ವಲ್ಪ ತಲೆ ಕಮ್ಮಿ ಇರಬೇಕು ಎಂದುಕೊಂಡಳು. ಎಚ್ಚರಗೊಂಡ ಪ್ರಭಾ ನಿಶ್ಶಕ್ತಳಾಗಿದ್ದಳು. ಅವಳೇ ತನ್ನ ದೌರ್ಬಲ್ಯಕ್ಕೆ ನಾಚಿಕೊಂಡಳು. ಗೆಳತಿ ಕುಡಿಸಿದ ಕಾಫಿ ಕುಡಿದ ಪ್ರಭಾ, ಮಂಜು, ನನ್ನಿಂದ ನಿನಗೆ ಬಹಳ ತೊಂದರೆ ಅಲ್ಲವಾ? ಅಂದು ನನ್ನ ಕ್ಲಿನಿಕ್ಗೆ ಕರೆದೊಯ್ಯದಿದ್ದರೆ ಇಷ್ಟೆಲ್ಲ ನಡೆಯುತ್ತಲೇ ಇರಲಿಲ್ಲವೇನೋ? ಅಂದು ನೀನು ಮಾಡಿದ ತಪ್ಪಿಗೆ ಇಂದು ನೀನೇ ಶಿಕ್ಷೆ ಅನುಭವಿಸಬೇಕಾಗಿದೆ. ಅವಳ ಕಣ್ಣಲ್ಲಿ ನೀರು ತುಳುಕಿತು. ತನ್ನ ಕೈಯಿಂದ ಗೆಳತಿ ಕಣ್ಣೀರು ತೊಳೆದ ಮಂಜುಳಾ, ನೀನು ಹೀಗೆಲ್ಲ ಮಾತಾಡಿದರೆ ನನಗೆ ಬೇಸರವಾಗುತ್ತೆ. ಇವತ್ತು ನಿಮ್ಮ ಮಾವ ಬರಬಹುದು. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿಬಿಟ್ಟರೆ ಗೋವಿಂದ ಎಂದಳು. ಅಂದಿನ ಘಟನೆ ತರುವಾಯ ಪ್ರಭಾ ಚೇತರಿಸಿಕೊಂಡಳು. ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸುತ್ತಿದ್ದಳು. ಆದರೂ ಮುಂದಿನ ಭವಿಷ್ಯದ ಯೋಚನೆ ಅವಳನ್ನು ಕಾಡುತ್ತಿತ್ತು. ಮಾವನಿಗೆ ಇಷ್ಟರಲ್ಲೇ ರಿಟೈರ್ಡ್ ಆಗಿಬಿಡುತ್ತೆ. ಆಗ 3 ಜನರ ಜೀವನದ ನಿರ್ವಹಣೆ ಹೇಗೆ? ತಾನು ಏನಾದರೂ ನೌಕರಿನ ದೊರಕಿಸಿಕೊಳ್ಳಬೇಕು. ಇದಕ್ಕಾಗಿ ಮಂಜುಳಾ ಏನೂ ಸಹಾಯ ಮಾಡಲಾರಳು. ಅವರ ಸೋದರತೆ ನೆರವಿಲ್ಲದಿದ್ದರೆ ಅವಳು ಮೆಡಿಕಲ್ ಕಾಲೇಜಿನ ಮೆಟ್ಟಿಲು ಹತ್ತಲೂ ಸಹ ಆಗುತ್ತಿರಲಿಲ್ಲವೇನೋ. ಅವಳ ಕಾಲೇಜು ವಿದ್ಯಾಭ್ಯಾಸಕ್ಕೂ ಅವರದೇ ಸಹಾಯ. ಮಂಜುಳಾ ತಂದೆ ಬಡ ಪ್ರೈಮರಿ ಸ್ಕೂಲ್ ಉಪಾಧ್ಯಾಯರು. ಅಷ್ಟಲ್ಲದೆ 8 ಮಕ್ಕಳ ತಂದೆ. ಎಲ್ಲ ಮಕ್ಕಳು ಮಂಜುಳಾಗಿಂತ ಚಿಕ್ಕವರೇ. ಸದ್ಯಕ್ಕೆ ಆರ್ಥಿಕವಾಗಿ ತಂದೆಗೆ ಯಾರೂ ಸಹಾಯ ಮಾಡಲಾರರು. ಮಗಳ SSLC ಮುಗಿದಾಗಲೇ ಇನ್ನು ಓದು ಸಾಕು ಎಂದು ಬಿಟ್ಟರು. ಆಗ ಅವಳ ಸೋದರತೆ ವಿಮಲಮ್ಮ ವಿದ್ಯಾಭ್ಯಾಸದ ಸಂಪೂರ್ಣ ಹೊರೆಯನ್ನು ಹೊತ್ತರು. ವಿಮಲಮ್ಮನ ಗಂಡ ಸದಾಶಿವರಾಯರು ಪ್ರಖ್ಯಾತ ಲಾಯರ್. ತಮ್ಮ ದಿನಗಳಲ್ಲಿ ಸಾಧ್ಯವಾದಷ್ಟು ದುಡಿದು ಮಕ್ಕಳಿಗೆ ಅಪಾರ ಆಸ್ತಿ ಮಾಡಿ ಕಣ್ಣು ಮುಚ್ಚಿದ್ದರು. ವಿಮಲಮ್ಮನಿಗೆ ಗಂಡ ಸತ್ತ ಮೇಲೆ ಆರ್ಥಿಕವಾಗಿ ತೊಂದರೆ ಕಾಣದಿದ್ದರೂ ಮಗನದೊಂದು ಕೊರಗಾಗಿ ಪರಿಣಮಿಸಿತು. ಶಾಲೆಗೆ ಹೋದ ಶ್ರೀನಾಥ 3 ದಿನಗಳಾದರೂ ಪತ್ತೆ ಆಗಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 1 ತಿಂಗಳವರೆಗೆ ಕಾದರೂ ಅವನ ಪತ್ತೆ ಆಗಲಿಲ್ಲ. ಕಡೆಗೆ ಪೇಪರ್ನಲ್ಲಿ ಫೋಟೋ ಹಾಕಿ ಅವನ ಸುಳಿವು ತಿಳಿಸಿದವರಿಗೆ 1000 ರೂಪಾಯಿ ಬಹುಮಾನವೆಂದು ಸಾರಿದರು. ಇದಾದ 3 ತಿಂಗಳ ಮೇಲೆ ಯಾರೋ ಗೋವಾದಲ್ಲಿದ್ದ ಶ್ರೀನಾಥನನ್ನು ಕರೆತಂದು ಬಿಟ್ಟು ಬಹುಮಾನ ಪಡೆದುಕೊಂಡು ಹೋದರು. ಮಗ ಸಿಕ್ಕಿದನಲ್ಲ ಎಂಬ ಸಂತೋಷ ವಿಮಲಮ್ಮನಲ್ಲಿ ಬಹಳ ಹೊತ್ತು ಉಳಿಯಲಿಲ್ಲ. ಶ್ರೀನಾಥನ ಬುದ್ಧಿ ವಿಕಲ್ಪವಾಗಿತ್ತು. ಆದರೆ ಅದೊಂದು ರೀತಿ. ಒಂದೊಂದು ಸಲ ಎಲ್ಲರೊಡನೆ ಮಾತನಾಡುತ್ತಿದ್ದ. ಸುಮ್ಮನೆ ಕೂತಿದ್ದರೆ ಕೂತೇ ಇರುತ್ತಿದ್ದ, ನಿಂತಿದ್ದರೆ ನಿಂತೇ ಇರುತ್ತಿದ್ದ. ಅಂತಹ ಸಮಯದಲ್ಲಿ ಯಾರಾದರೂ ಮಾತಾಡಿಸಿದರೆ ಅಥವಾ ಮೈಮುಟ್ಟಿ ಬಲವಂತಪಡಿಸಿದರೆ ಕೈಗೆ ಸಿಕ್ಕಿದರಲ್ಲಿ ಹೊಡೆದು ಬಿಡುತ್ತಿದ್ದ. ಊಟ ಬೇಡ, ತಿಂಡಿ ಬೇಡ, ಎಲ್ಲೆಂದರಲ್ಲಿ ಮಲಗಿ ಬಿಡುತ್ತಿದ್ದ. ಮಗನ ವಿಚಿತ್ರ ನಡತೆಯನ್ನು ಕಂಡು ವಿಮಲಮ್ಮ ಭಯ ವಿಹ್ವಲರಾದರು. ಒಡನೆಯೇ ಮಾನಸಿಕ ಆಸ್ಪತ್ರೆಗೆ ಕರೆದೊಯ್ದು ಸೇರಿಸಿದರು. ಅಲ್ಲೂ ಅವನದು ಎಲ್ಲರಿಗೂ ತಲೆನೋವಾಯಿತು. ಸುಮಾರು ವರ್ಷವಿದ್ದಾಗಲೂ ಏನೂ ಗುಣ ಕಾಣದಿದ್ದಾಗ ಮನೆಗೆ ಕರೆದುಕೊಂಡು ಬಂದರು. ಆಗ ದೂರದ ಬಂಧುಗಳೆಲ್ಲ ಬಂದು ಸಹಾನುಭೂತಿ ಸೂಚಿಸುವ ನೆಪದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಪ್ರಯೋಜನ ಪಡೆಯಲು ಪ್ರಾರಂಭಿಸಿದರು. ಅವರುಗಳ ಸಲಹೆಯಂತೆ ವಿಮಲಮ್ಮ ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಅಲ್ಲದೆ ಮಂತ್ರವಾದಿಗಳನ್ನು ಕರೆಸಿ ವಿವಿಧ ಪೂಜೆ, ಯಂತ್ರ, ತಂತ್ರವನ್ನು ಮಾಡಿಸಿದರು. ಯಾವುದಕ್ಕೂ ಬಗ್ಗಲಿಲ್ಲ ಶ್ರೀನಾಥ್ನ ಕಾಯಿಲೆ. ಕಡೆಗೆ ಬೇಸತ್ತ ವಿಮಲಮ್ಮ ವ್ಯತೆಯಿಂದ ಸುಮ್ಮನಾದರು.
ಆಮೇಲೆ ವಿಮಲಮ್ಮನ ಗಮನ ಮದುವೆಗೆ ಬೆಳೆದು ನಿಂತ ಮಗಳ ಕಡೆ ತಿರುಗಿತು. ಶ್ರೀನಾಥ್ನ ಸ್ಥಿತಿ ನೋಡಿ ತಮ್ಮ ಮಗಳನ್ನು ಮದುವೆಯಾಗಲು ಹಿಂತೆಗೆಯಬಹುದು ಎಂದುಕೊಂಡ ಅವರು ತರಾತುರಿಯಲ್ಲಿ 1 ತಿಂಗಳಲ್ಲೇ ಮಗಳ ಮದುವೆ ಮಾಡಿ ಮುಗಿಸಿದರು. ಆದರೂ ಅಳಿಯ ಒಳ್ಳೆಯ ವಿದ್ಯಾವಂತನಲ್ಲದೆ ಬಾಂಬೆಯಲ್ಲಿ ದೊಡ್ಡ ನೌಕರಿಯಲ್ಲಿದ್ದ. ಆರ್ಥಿಕವಾಗಿ ಬಹಳ ಹಿಂದೆ ಉಳಿದಿದ್ದ ತನ್ನ ಅಣ್ಣನ ಸಂಸಾರಕ್ಕೆ ತಾವು ಸಹಾಯ ಮಾಡುವುದಲ್ಲದೆ ಮಂಜುಳಳ ವಿದ್ಯಾಭ್ಯಾಸಕ್ಕೆ ನೆರವಾದುದಲ್ಲದೆ ಅವಳನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸಿ ತಮ್ಮ ಮನೆಯಲ್ಲೇ ಇಟ್ಟುಕೊಂಡರು. ಪ್ರಭಾ ಬಲವಂತವಾಗಿ ಹೋಗಿ ಸಿತಾರ್ ನುಡಿಸಿ ಬಂದ ಮೇಲೆ ಕೆಲವು ಕಡೆಗಳಿಂದ ಕರೆಗಳು ಬರತೊಡಗಿದವು. ಆದರೆ ಅವಳು ಇರುವ ಸ್ಥಿತಿಯಲ್ಲಿ ಆ ಕರೆಗಳನ್ನು ಮನ್ನಿಸುವುದಾಗಿರಲಿಲ್ಲ. ಅದೂ ಅಲ್ಲದೆ ಲಕ್ಷ್ಮೀಪತಿಗಳು ಬಂದಾಗ ಅವಳನ್ನು ಕರೆದುಕೊಂಡು ಹೋಗಲು ಇಷ್ಟಪಡುತ್ತಿದ್ದರು. ಮಂಜುಳ ಜೊತೆಗೆ ಅವಳಿಗೊಂದು ಉತ್ಸಾಹ ತುಂಬಿದೆ. ಈಗ ಅಲ್ಲಿಗೆ ಕರೆದೊಯ್ದರೆ ಮೊದಲಿನ ಪ್ರಭಾಳೆ ಆಗಿಬಿಟ್ಟರೆ ಗತಿಯೇನು ಎಂದು ಯೋಚಿಸುತ್ತಿದ್ದರು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.